ವಿದ್ಯಾಧರ ಶಿವಾಜಿ ಮಾದಾಪುರ ಅಂತಂದು. ನಾನು ಮೂಲತಃ ಮುಂಡಗೋಡ ತಾಲೂಕು ಚೌಡಳ್ಳಿ ಗ್ರಾಮದವನು. ನಾನು ಮುಂಡಗೋಡದಲ್ಲಿ ಆಟೋಮೊಬೈಲ್ಸ್ ಇಟ್ಕೊಂಡಿರ್ತೇನೆ. ತೀರಾ ಒಂದು ಸಮಸ್ಯೆ ಆಗಿ ನನಗೂ ದುಡ್ಡಿನ ಅಡಚಣೆ ಇದ್ದಾಗ ನನಗೆ ಒಂದು 50,000 ರೂಪಾಯಿ ಭಾಳ ಸಮಸ್ಯೆ ಇರುತ್ತೆ. ಆವಾಗ ಮಂಜು ಶೇರ್ಖಾನ್ ಮತ್ತು ಸಾದಿಕ್ ಚವಾಸ ನನ್ನ ಹತ್ರ ಬಂದು ಕೇಳಿದಾಗ ಅಮೌಂಟ್ ನನಗೆ 50,000 ಕೊಟ್ಟೋಗಿರ್ತಾರೆ. ಆಮೇಲೆ ಇಲ್ಲ ಆರಾಮಾಗಿ ಕೊಡು ಅಂತ ಹೇಳಿರ್ತಾರೆ. ತದನಂತರ ಒಂದು ವಾರ ನಂತರ ಮತ್ತೆ ನನಗೆ ಫೋನ್ ಮಾಡಿ, ಇಲ್ಲ ನಮ್ಮ ಜಮೀರಣ್ಣ ಫೋನ್ ಮಾಡ್ತಾ ಇದ್ದಾನೆ, ಈ ವಾರ 2,500 ರೂಪಾಯಿ ಕೊಡಬೇಕು, ಇಲ್ಲಾಂದರೆ ಮತ್ತು ಬೇರೆ ಆಕೈತೆ ಅಂತ ಹೇಳಿದಾಗ ನಾನು ಆವಾಗ ಇಲ್ಲ ಹೆದರಿ 2,500 ನಾನು ಸುಮಾರು ಫೆಬ್ರವರಿ 2ನೇ ತಾರೀಕು ಮಟನೂ, ಜುಲೈಯಿಂದ ಫೆಬ್ರವರಿ 2ನೇ ತಾರೀಕು ಮಟ್ಟ ನಾನು 2,500 ಕೊಟ್ಟಿರುತ್ತೇನೆ. ತದನಂತರ ಎಸ್ ಪಿ ನಾರಾಯಣ ಸರ್ ಇಲ್ಲಿ ಬಂದು ಮುಂಡಗೋಡದಲ್ಲಿ ಬಂದು ಮೀಟ್ರ್ ಬಡ್ಡಿ ವ್ಯವಹಾರ ರೇಡ್ ಮಾಡಿದಾಗ ಇವರು ಜೈಲಿಗೆ ಹೋಗಿರ್ತಾರೆ. ತದನಂತರ ಆಮೇಲೆ ನನಗೆ ಫೋನ್ ಮಾಡಿ, ಇಲ್ಲ ಮತ್ತು ನಮ್ಮ ಜಮೀರಣ್ಣ ಅಮೌಂಟ್ ಕೇಳತ್ತಾನೆ, ಮತ್ತು ಬಂದು ನೀವು ಭೇಟಿ ಆಗ್ಬೇಕು ಹಾಗೆ ಹೀಗೆ ಅಂತ ನನಗೆ ಫೋನ್ ಮಾಡ್ತಾಯಿದ್ರು. ಆಮೇಲೆ ಮತ್ತೆ ನಾನು ಈ ಆಟೋಮೊಬೈಲ್ಸ್ ಬಿಟ್ಟು ಮತ್ತೆ ನನ್ನ ಸಮಸ್ಯೆ ಆದಾಗ ನಾನು ಆಯಿಲ್ ಬಿಸ್ನೆಸ್ ಮಾಡ್ಕೊಂಡು ಹೊಂಟಿದ್ದೆ. ಆಯಿಲ್ ಬಿಸ್ನೆಸ್ ಮಾಡ್ಕೊಂಡು ಹೊಂಟಿದಾಗ ನಾನು ಅಲ್ಲೇ ಒಂದು ಗ್ಯಾರೇಜ್ ಹತ್ರ ಒಂದು ಕಲೆಕ್ಷನ್ ಮಾಡ್ಕೊಂಡು ನಿಂತ್ಕೊಂಡಾಗ ಮಂಜು ಸೇರ್ಕನೆ ನನ್ನ ಹತ್ರ ಬಂದು, ಇಲ್ಲ ನೀನು ಅಲ್ಲಿ ಜಮೀರಣ್ಣ ಕರೀತಾನೆ, ನೀನು ಅರ್ಜೆಂಟ್ ಬರಬೇಕು ಮತ್ತು ಅಂತಂದು ಅವರ 2-3 ಹುಡುಗರು ಅವ್ರು ಇದ್ದರು. ನಾನು ಅಲ್ಲಿ ಜುಲ್ಮಿ ಮಾಡಿ ಅಲ್ಲಿ ಅವ್ರ ಆಫೀಸ್ ಹತ್ರ ಕರ್ಕೊಂಡು ಹೋದರು. ಮೇ 24ನೇ ತಾರೀಕಿಗೆ ಕರ್ಕೊಂಡು ಹೋಗಿ ಬಂದು ಕುಂದಿರ್ಸ್ಕೊಂಡು ಹಿಂದೆ ಬಂದು ನಿಂತ್ಕೊಂಡು ಚಾಕು ತೋರಿಸಿದ್ರು ನನಗೆ ಹಿಂದೆ. ಇಲ್ಲ ನೀವು ಮೊದಲು ಸಹಿ ಮಾಡಬೇಕು ಮತ್ತು ನಿಂದು ಮತ್ತು ಬೇರೆನಾಕೈತಿ ಹಂಗೆ ಹಿಂಗೆ ಅಂತ ನನಗೆ ಹೆದರ್ಸಿದ್ರು. ಯಾಕಣ್ಣ ಅಂತ ನಾನು ಕೇಳಿದೆ. ಮೊದಲು ನೀವು ಸಹಿ ಮಾಡು, ಆಮೇಲೆ ನಾನು ಮಾತಾಡ್ತೇನೆ ಅಂತಂತ ಹೇಳಿದ್ರು. ನಾನು ಹೆದರಿ ಮತ್ತು ಚಾಕು ಇತ್ತಲ್ಲ, ನಾ ಇರೋದಿಲ್ಲ ಒಬ್ಬನೇ ಇದ್ದೇನೆ. ಮತ್ತು ಅವರೆಲ್ಲ ನೋಡಿದರೆ ಡಕಾಯಿತ ಟೀಮಿನರ್ ಅದಾರೆ ಎಲ್ಲರೂ. ಆಮೇಲೆ ಬಂದು ನಾನು ಸಹಿ ಮಾಡಿದೆ. ಯಾಕಣ್ಣ ಮೊದಲು ನೀನು ಸಹಿ ಮಾಡು. ಆಮೇಲೆ ನಾನು ಸಹಿ ಮಾಡಿದೆ. ಸಹಿ ಮಾಡಿದ ನಂತರ ನೀನು 1,20,000 ಕೊಡಬೇಕು, ವಾರ 3,000 ಬಡ್ಡಿ ಹಾಕ್ಕೊಂತ ಹೋಗ್ಬೇಕು ಅಂತ. ಇಲ್ಲ ಅಣ್ಣ, ನಾ ಕೊಡೋದು 50,000 ರೂಪಾಯಿ ಇತ್ತು ಅಣ್ಣ ಅಂತಂದು. ಅದು ಇಲ್ಲ, ಸಂಬಂಧ ಇಲ್ಲ, ನೀನೆಲ್ಲ ಇಷ್ಟೆಲ್ಲ ವ್ಯವಹಾರ ಆಗೈತಿ, ನಾವು ಭಾಳ ಮೊದಲು ಲಾಸ್ ಆಗೇವಿ, ಮತ್ತು ಲಾಸ್ ಆಗಿದ್ದಕ್ಕೆ ನಮ್ಗೆ ರೊಕ್ಕ ಬೇಕು. ಈಗ ನೀವು ಕೊಡಲಿಲ್ಲ ಅಂತಂದ್ರೆ ಮತ್ತು ನಾವು ಮೊದಲ ಮನುಷ್ಯರು ಬ್ಯಾಟಿ ಮಾಡ್ರೆ ನೀನು ಇಲ್ಲೇನೇ ಬ್ಯಾಟಿ ಮಾಡಿಸ್ತೀವಿ, ಹೊತ್ಕೊಂಡು ಹೋಗಿ ನೀನು ಏನು ಮಾಡ್ಬೇಕು ನಮ್ಗೆ ಗೊತ್ತೈತಿ ಅಂತ ಹೇಳಿದೆ. ಆಮೇಲೆ ನಾನು ಅಲ್ಲೇ ಹೆದರ್ಕೊಂಡು ಆಮೇಲೆ ನನಗೆ ನನ್ನ ಬ್ಯಾಗಲ್ಲಿ ಚೆಕ್ ಬುಕ್ ಇತ್ತು ನನ್ನದು. ಆಮೇಲೆ 2 ಚೆಕ್ ಇಸ್ಕೊಂಡ್ರೆ, ಮೊದಲು ಇದಕ್ಕೂ ಸಹಿ ಮಾಡಂತಂದು ಹೆದರ್ಸಿ ಚೆಕ್ ಇಸ್ಕೊಂಡ್ರೆ 2 ಚೆಕ್. ಮತ್ತು ನನಗೆ ಕಲೆಕ್ಷನ್ ಆದಂಥ ದುಡ್ಡು ಅಂತಿತ್ತು ನನ್ನ ಹತ್ರ 70,000 ರೂಪಾಯಿ ಇತ್ತು. ಆ 70,000 ರೂಪಾಯಿ ನನ್ನ ಕಡೆ ಕಸ್ಕೊಂಡ್ರು ಅವರು. ಇಸ್ಕೊಂಡು, ಇಲ್ಲ ಇನ್ನು 30,000 ರೂಪಾಯಿ ನೀನು ಇಲ್ಲ ಅಣ್ಣ, ನನಗೆ 30,000 ರೂಪಾಯಿ ಕೊಡೋಕ್ಕಾಗಲ್ಲ ಅಣ್ಣ, ನಾನು ಒಂದು 2 ತಿಂಗಳು ಅವಕಾಶ ಕೊಡ್ಬೇಕಣ್ಣ ಅಂತಂದು. ನಿನಗೆ 2 ತಿಂಗಳು ಅವಕಾಶ ಕೊಡ್ತೇನಪ್ಪ, ಆಮೇಲೆ ಏನರ ಪೊಲೀಸರಿಗೆ ಅಂತ ಹೋದಿ ಬೇರೆ ಕಡೆ ಏನರ ಹೋದಿ ಅಂತ ನಮ್ಮ ಬಗ್ಗೆ ನಿಂಗೆ ಗೊತ್ತೈತಲ್ಲ ಆಲ್ರೆಡಿ, ಮತ್ತು ಅದು ಆಕೈತೆ ನಿನಗಂತಂದು ನಾನು ಹೆದರ್ಸಿದ್ರು. ಆಮೇಲೆ ನಾನು 23ನೇ ತಾರೀಕಿನ ನಂತರ ನಾನು ಮತ್ತೆ 3,000 ಅಂತಂದು 30,000 ರೂಪಾಯಿ ಅವರಿಗೆ ಕೊಟ್ಟೆ. ಕೊಟ್ಟ ನಂತರ ಮತ್ತೆ ನನಗೆ ಫೋನ್ ಮಾಡಿ ಸಾದಿಕ್ ಚವಾಸಿಂದ ಫೋನ್ ಮಾಡಿ, ಜಮೀರಣ್ಣ ಏನಂದ್ರು, ನೋಡಪ್ಪ 1,00,000 ರೂಪಾಯಿ ಐತಿಂದ ಇವತ್ತು ಮತ್ತೆ ನೀವು ವಾರ 3,000 ಕೊಟ್ಕೊಂತ ಹೋಗ್ಬೇಕು ನಮ್ಮ ಹತ್ರ. ಯಾರ ಹತ್ರ ಕೊಡ್ಬೇಕು? ಸಾದಿಕ್ ಚವಾಸ್ ಹತ್ರ ಕೊಡ್ಬೇಕು, ಮತ್ತು ಕೊಡಲಿಲ್ಲ ಅಂದ್ರೆ ಮತ್ತು ಬೇರೆ ಆಕೈತಿ ಅಂತಂದು ನನಗೆ ಹೆದರ್ಸಿದ್ರು.